ಓಕೆ ನಿತ್ಯ, ಚಾಲೆಂಜ್ ಅಕ್ಸೆಪ್ಟೆಡ್. ಇವತ್ತೇ ಸ್ಟಾರ್ಟ್ ಮಾಡೋಣ. ನೀನು ರೆಡಿಯಾಗಿ ಕರೆಕ್ಟಾಗಿ 10 o'clockಗೆ ಇದೇ ಪಾರ್ಕಿಗೆ ಬಂದ್ಬಿಡು. ನಿನ್ನ ಪಿಕಪ್ ಮಾಡಿ 24 hours ನನ್ನ ಪ್ರಪಂಚ ತೋರಿಸಿ ನಾಳೆ ಸೇಮ್ ಟೈಮ್ಗೆ ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ನೀನು ನನ್ನ ಕಾರ್ ಹಿಡಿಯೋದ್ರೊಳಗಡೆ ನೀನೇ ಐ ಲವ್ ಯು ಅಂತ್ಯ. ವಾಟ್? 24 hours ಟೈಮ್ ಕೊಟ್ರೆ ನಂಗೆ ಗೊತ್ತಿಲ್ಲದೆ ಏನಾದರೂ ಪ್ಲಾನ್ ಮಾಡಿ ಇಂಪ್ರೆಸ್ ಮಾಡ್ತೀಯ ಅನ್ಕೊಂಡೆ. ನನ್ನ ಪಕ್ಕದಲ್ಲೇ ಇಟ್ಕೊಂಡು ಇಂಪ್ರೆಸ್ ಮಾಡೋದು ಇಂಪಾಸಿಬಲ್. ಇಟ್ಸ್ ಫೂಲಿಶ್ನೆಸ್. ನೋ, ದಟ್ ಈಸ್ ಜೈ. ಗುಡ್ ಲಕ್. See you at 10 o'clock. La la la. ಏನದ್ಗೆ ಮನೆಗೆ ಯಾರಾದ್ರೂ ಬರ್ತಿದಾರಾ? ಬಾಗ್ಲಿಗೆಲ್ಲ ಹೂವು ಹಾಕಿದ್ದೀರಾ? ಹೌದತ್ಗೆ, ಮನೆಗೆ ಹಿಡ್ದಿರೋ ಶನಿ ಬಿಡ್ಸಕ್ಕೆ ಒಬ್ರು ಬರ್ತಾ ಇದ್ದಾರೆ. ಯಾರು ಬರ್ತಿದ್ದಾರೆ ಕಲ್ಪನಾ? ಯಾರೋ ಅಮೃತಾನಂದ ಯೋಗಿ ಅಂತೆ ಅಜ್ಜಿ. ಕೇದಾರ್ನಾಥದಿಂದ ಬರ್ತಾ ಇದ್ದಾರಂತೆ. ಯಾಕೆ ಬರ್ತಿದ್ದಾರೆ? ಯಾರು ಕರೆಸ್ತಿರೋದು? ಇದೇನಜ್ಜಿ, ಅವ್ರು ನಿಮ್ಗೇನು ಹೇಳಿಲ್ವಾ? ಯಾವ ಗಾಳಿ ಸೋಕಿದ್ಯೋ ಏನೋ ಗೊತ್ತಿಲ್ಲ. ಈ ನಡುವೆ ಅಣ್ಣ ತುಂಬಾ ಬದಲಾಗಿದಾರದ್ಕೆ. ಇತ್ತೀಚೆಗಂತೂ ತುಂಬಾ ವಿಷಯ ಎಲ್ರಿಗೂ ಹೇಳ್ತಾನೆ ಇಲ್ಲ. ಹೇಳ್ತಿಲ್ಲ ಅಂದ್ರೆ ಹೇಳ್ಬಾರದ ವಿಷಯನೂ ಇರ್ಬೋದು, ಕೇಳ್ಬಾರದ ಜನನೂ ಇರ್ಬೋದು. ಗಂಡಸ್ರ ಕೆಲ್ಸದ ಬಗ್ಗೆ ನಾವು ಮಾತಾಡ್ಬಾರ್ದಮ್ಮ. ನಮ್ ಹತ್ರ ಹೇಳ್ದೆ ಏನ್ ಮಾಡಿದ್ರು ಮೊನ್ನೆ ರಿಟರ್ನ್ ಗಿಫ್ಟ್ ಆಗಿ ರಿಂಗ್ ವಾಪಸ್ ಬಂದ ಹಾಗೆ ಇರುತ್ತಮ್ಮ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಕಲ್ಪನಾ, ಜನಾರ್ದನ ಇಲ್ಲಿ. ಜನಾರ್ದನ, ಅಜ್ಜಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಇತ್ತೀಚೆಗೆ ನೀನು ಈ ರೀತಿ ಕೆಲಸ ಯಾಕೆ ಮಾಡ್ತಿದ್ಯೋ? ಯಾವ ರೀತಿ ಕೆಲಸ? ಇವತ್ ಮನೆಗೆ ಯಾರೋ ಸ್ವಾಮೀಜಿನ ಕರೆಸ್ತಿದ್ಯಂತೆ. ಅವರು ಅಮೃತಾನಂದ ಯೋಗಿ ಅಂತ. ಆ ಭಗವಂತನೇ ಬರ್ಲಿ, ನನ್ನ ಹತ್ರನೂ ಒಂದ್ ಮಾತು ಹೇಳ್ದೇನೆ. ನಿಮ್ಮ ಹತ್ರ ಏನ್ ಹೇಳ್ಬೇಕು ಅಂತೀರಾ ಅಜ್ಜಿ? ಮೊನ್ನೆ ಅವ್ರ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿದಾಗ ಒಂದು ಮಾತು ಕೂಡ ಮಾತಾಡಲಿಲ್ಲ ನೀವು. ಇಲ್ಲಿವರೆಗೂ ನೀವು ಕೊನೆ ಪಕ್ಷ ಅದ್ರ ಪ್ರಸ್ತಾಪನೂ ಮಾಡಲಿಲ್ಲ. ನಮಗಿಂತ ಹೆಚ್ಚು ದುಡ್ಡಿರೋ ಸಂಬಂಧ ತಪ್ಪೋಯ್ತಲ್ಲ ಅಂತ ಕಲ್ಪನಾ ಅವ್ರನ್ನ ಬೈತಿದ್ದಾಳೆ. ತನ್ನ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳಿಲ್ಲ ಅಂತ ಚಂದ್ರಿಕಾ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ನೀವಂತೂ ಆ ದೇವ್ರ ಮನೆ ಬಿಟ್ಟು ಹೊರಗಡೆನೆ ಬರೋಲ್ಲ. ಹೀಗೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ ಹೊರತು ಜೈ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದೀರಾ? ಈ ಸೂರ್ಯವಂಶದ ಭವಿಷ್ಯದ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ನನಗ್ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಿದ್ಯಾ ಜನಾರ್ದನ್? ಮತ್ತೆ ರದ್ದಾಗಿರೋ ನಿಶ್ಚಿತಾರ್ಥದ ಬಗ್ಗೆ ನೀವ್ ಏನ್ ಯೋಚನೆ ಮಾಡಿದಿರಿ? ಆ ಹುಡುಗಿ ಹಣೆಲಿ ಈ ಮನೆ ಸೊಸೆಯಾಗಿ ಕಾಲಿಡೋದು ಬರ್ದಿಲ್ಲ. ಅದು ಯಾರ ಹಣೆಯಲ್ಲಿ ಬರ್ದಿದೆ? ಅದು ಆ ಭಗವಂತನ್ಗೆ ಗೊತ್ತು. ನಮ್ಗೆ ಹೇಗೆ ಗೊತ್ತಾಗುತ್ತಜ್ಜಿ? ಇದು ನಿಮ್ಗೆ ಎದುರು ಮಾತಾಡೋಕೆ ಹೇಳ್ತಿಲ್ಲ ಅಜ್ಜಿ. ಗಾಳಿಲಿ ದೀಪ ನೆಟ್ಟು ದೇವ್ರೇ ನೀನೇ ದಿಕ್ಕು ಅಂತ ಹೇಳೋದು ತಪ್ಪು. ಆ ದೀಪ ಆರಿ ಹೋಗದೆ ಇರೋ ಹಾಗೆ ನಮ್ಮ ಕಡೆಯಿಂದ ಏನಾದರೂ ಪ್ರಯತ್ನ ಮಾಡಬೇಕು. ಈಗ ನಾನು ಮಾಡೋಕೆ ಹೊರಟಿರೋದು ಅದೇ. ಏನ್ರಿ, ಸ್ವಾಮೀಜಿ ಅವ್ರು ಬರ್ತಾ ಇದಾರಂತೆ. ಹೌದಾ? ಸರಿ, ನಡಿ. ಬನ್ನಿ ಸ್ವಾಮಿ. ಒಳಗಡೆ ಬನ್ನಿ. ಬನ್ನಿ. ಸ್ವಾಮಿ, ಇವಳು ನನ್ನ ಹೆಂಡತಿ, ನನ್ನ ತಂಗಿ, ಅವ್ರ ಗಂಡ, ಅವ್ರ ಮಗಳು. ಇವರು ನಮ್ಮ ಅಜ್ಜಿ.
ಸ್ವಾಮಿ, ಆ? ಮಗ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾನೆ. ಮೇಲಾಗಿ ಇಂಥದ್ನೆಲ್ಲ ಅವನ್ ಸ್ವಲ್ಪನೂ ನಂಬಲ್ಲ. ಅವನ ಜಾತಕ ಇದೆಯಾ? ಇದೆ ಸ್ವಾಮಿ. ಕಲ್ಪನಾ, ತಗೊಂಬ. ಹುಡುಗಿ ಜಾತಕ ಅಂದ್ರೆ ನಿತ್ಯ ಜಾತಕನೂ ಇದೆ, ಅದನ್ನು ತಗೊಂಡ್ ಬರಲಾ? ಬೇಕಾಗಿಲ್ಲ. ಅದು ಸ್ವಾಮಿ, ಮೊನ್ನೆ ನಮ್ಮ ಹುಡುಗನಿಗೂ ಹುಡುಗಿಗೂ ನಿಶ್ಚಿತಾರ್ಥ ಆಯ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅದು ರದ್ದಾಯ್ತು. ಅವ್ರಿಬ್ರಿಗೂ ಮದ್ವೆ ಆಗುತ್ತೋ ಇಲ್ವೋ ಅಂತ ಹೇಳ್ತೀರೇನೋ ಅಂತ. ಒಂದು ಹುಡುಗ ಒಂದು ಹುಡುಗಿ ಜಾತಕನ ನೋಡಿ ಅವ್ರ ಮನಸ್ಸು ಹೊಂದುತ್ತೋ ಇಲ್ವೋ ಹೇಳ್ಬೋದೇ ಹೊರತು ಮದುವೆ ಆಗುತ್ತೋ ಇಲ್ವೋ ಅಂತ ಹೇಳಕ್ಕಾಗಲ್ಲ. ನನ್ನ ಮಗನ ಜಾತಕ, ಅವನ ಜಾತಕ ನೋಡಿ ಹೇಳಿ ಸ್ವಾಮಿ. ಭೂತ ಹೇಳಬೇಕಾ, ಭವಿಷ್ಯ ಹೇಳಬೇಕಾ? ಶುಭ ಹೇಳ, ಅಶುಭ ಹೇಳ? ಒಳ್ಳೇದು ಹೇಳ, ಕೆಟ್ಟದ್ದು ಹೇಳ? ಇರೋದನ್ನ ಇರೋ ಹಾಗೆ ಹೇಳಿ. ಕೇಳುವಂಥ ಶಕ್ತಿ ಇದೆಯಾ? ಅದೇನು ಬೇಡ ಸ್ವಾಮಿ. ಈ ಸೂರ್ಯವಂಶ ಉಳಿಯುತ್ತೋ ಇಲ್ವೋ ಅಂತ ಹೇಳಿ ಸ್ವಾಮಿ. ನನ್ನ ಮಗನಿಗೆ ಮದುವೆ ಆಗೋ ಯೋಗ ಇದೆಯೋ ಇಲ್ವೋ ಅಂತ ಹೇಳಿ ಸ್ವಾಮಿ. ವರನ ಜಾತಕದಲ್ಲಿ ವಧು ಬರ್ತಾ ಇದ್ದಾಳೆ. ಆದಷ್ಟು ಬೇಗ ಒಬ್ಳು ಹುಡುಗಿ ಈ ಮನೆ ಸೊಸೆಯಾಗಿ ಕಾಲಿಡ್ತಾ ಇದ್ದಾಳೆ. ಸ್ವಾಮಿಗಳೇ, ಆ ಹುಡುಗಿ ಮನೆ ಹುಡುಗಿನ ಹೊರಗಿನವಳ? ಆ ಹುಡುಗಿ ಎಲ್ಲಿದ್ದಾಳೆ ಸ್ವಾಮಿ? ಹೇಗಿದ್ದಾಳೆ? ಗಂಗಾ, 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 ಏನಕ್ಕ? ಗಂಗಾ ಮನೇಲಿಲ್ವಾ? ಮತ್ತೆ ಏನಾದ್ರೂ ಮಾಡಿದ್ಲೇನಕ್ಕ? ಇಲ್ಲಕ್ಕ, ಚೀಟಿ ರಾಣಿ ಸಿಕ್ಕಿದ್ಲಂತೆ. ರಾಣಿನಾ? ಏನತ್ತೆ? ಚೀಟಿ ಮನೆ ರಾಣಿ ಸಿಕ್ಕಿದ್ಲಾ? ಎಷ್ಟು ಒಳ್ಳೆ ಮಾತು ಹೇಳಿ ಅಂದೆ. ಇನ್ನು ನಮ್ಮಮ್ಮಂಗೆ ಏನೂ ಆಗಲ್ಲ. ರಾಣಿ ಕಂಡಿದ್ದು ನಮ್ಮೂರಲ್ಲಲ್ವೇ? ಮತ್ತೆ ಬೆಂಗಳೂರಲ್ಲಂತೆ. ಬೆಂಗಳೂರಲ್ಲ? ಹೌದು, ನಮ್ಮೂರವ್ರಲ್ಲಿ ಹೋದಾಗ ರೋಡಲ್ಲಿ ಸಿಕ್ಕಿದ್ಲಂತೆ. ಹಿಡಿಯೋಕ್ ಹೋದ್ರೆ ಓಡ್ ಹೋದ್ಲಂತೆ. ಮಾಡ್ಕಾತಿ ಅವಳು. ಈ ವಿಷಯ ನಿಂಗೆ ಹೇಳ್ಬೇಕು ಅಂತಾನೆ ಓಡೋಡ್ ಬಂದೆ. ಊರಲ್ಲಿ ಎಲ್ರಿಗೂ ಹೇಳ್ಬೇಕು ಬರ್ತೀನಿ. ಬೆಂಗಳೂರಲ್ಲೇ ಅಲ್ಲ, ಎಲ್ಲೇ ಇದ್ರು ನಾನ್ ಬಿಡಲ್ಲ. ಬಿಡ್ದೆ ಏನೇ ಮಾಡ್ತೀಯಾ? ಬೆಂಗಳೂರಿಗೆ ಹೋಗಿ ಅವ್ಳ ಜುಟ್ಟು ಹಿಡ್ದು ನಮ್ ದುಡ್ಡನ್ನ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಏನು, ನೀನ್ ಬೆಂಗಳೂರಿಗೆ ಹೋಗ್ತೀಯಾ? ಮತ್ತೆ ಆ ಕಳ್ಳಿ ಈಗ ಅಲ್ಲೇ ತಾನೇ ಇರೋದು. ಬೆಂಗಳೂರು ಅಂದ್ರೆ ನಮ್ಮೂರು ಅನ್ಕೊಂಡಿದ್ಯೇನ್ ನೀನು? 4 ಬೀದಿ 4 ಜಾಗ ಇರೋದಿಕ್ಕೆ. ಅದು ತುಂಬಾ ದೊಡ್ಡ ಊರ್ ಕಣೆ. ಸಾವಿರಾರು ಮನೆ, ಲಕ್ಷಗಟ್ಲೆ ಜನ ಇರ್ತಾರೆ. ಇದ್ರೆ ಏನು? ಅಷ್ಟು ದೊಡ್ಡ ಊರಲ್ಲಿ ಅಷ್ಟು ಜನಗಳ ಮಧ್ಯೆ ರಾಣಿ ಎಲ್ಲಿದ್ದಾಳೆ ಅಂತ ಹುಡುಕ್ತಿಯಾ? ಅವಳನ್ನ ಹೇಗೆ ಹಿಡಿತೀಯಾ? ಅವ್ಳು ಬೆಂಗಳೂರಲ್ಲಿ ಇರೋದು ಅಂತ ಗೊತ್ತಾಯ್ತಲ್ಲ,
ಅಲ್ಲಿ ಯಾವ ಬಿಲ್ದಲ್ಲಿ ಅಡಗಿದ್ರು ನಾನ್ ಬಿಡೋದಿಲ್ಲ. ಬೆಂಕಿ ಹಾಕಾದ್ರೂ ಆಚೆ ಕರೆಸ್ತೀನಿ. ಸ್ವಲ್ಪ ಕೂಡ ಭಯ ಇಲ್ದೆ ಮಾತಾಡ್ತೀಯಲ್ಲೇ. ತಪ್ಪು ಮಾಡಿರೋಳು ಅವಳು ಭಯ ಪಡ್ಬೇಕು, ನಾನೇಕೆ ಹೆದರ್ಕೋಬೇಕು? ನಾನ್ ಹೆದರ್ಕೋಬೇಕು ಅಂದಿದ್ದು ರಾಣಿಗಲ್ವೇ, ಆ ಬೆಂಗಳೂರಿಗೆ. ಅಷ್ಟು ದೊಡ್ಡ ಊರನ್ನ ಯಾವತ್ತಾದ್ರೂ ನೋಡಿದ್ಯಾ? ಅದು ದೊಡ್ಡ ಊರೇ, ಆದ್ರೆ ನನಗೇನು ಆಗಲ್ಲ. ನಾನೇನು ಹೆದರ್ಕೊಳ್ಳಲ್ಲ. ಈಗ್ಲೇ ನಾನು ಬೆಂಗಳೂರಿಗೆ ಹೋಯ್ತೀನಿ. ಪ್ರಯಾಣ ಶುರುವಾಗಿದೆ. ಯಾವ ಪ್ರಯಾಣ ಸ್ವಾಮಿ? ನಡೆಯಲಿರೋ ಒಂದು ಅದ್ಭುತಕ್ಕೆ ಶ್ರೀಕಾರ ಆಗಿದೆ. ಏನ್ ಸ್ವಾಮಿ ಅದ್ಭುತ? ಈ ಸೃಷ್ಟಿನ ನಡೆಸೋದು ಕಾಲಚಕ್ರ. ಪ್ರಕೃತಿ ಪ್ರಾಣಿಗಳೆಲ್ಲ ಕಾಲಕ್ಕನುಸಾರವಾಗಿರೋದು. ಆದರೆ ಆಗಾಗ ಕಾಲಾತೀತ ಆಗಿದ್ದು ಅಲ್ಲಲ್ಲಿ ನಡೀತಾ ಇರುತ್ತೆ. ಆ ಭಗವಂತನಿಗೂ ಕೂಡ ಆಶ್ಚರ್ಯಪಡಿಸೋ ಸಂಘಟನೆ ಅವು. ಅವನ್ನೇ ಅದ್ಭುತ ಅಂತಾರೆ. ಅಂತ ಒಂದು ಅದ್ಭುತ ನಿಮ್ಮನೆಗೆ ಕಾಲಿಡ್ತಾ ಇದೆ. ಆ ಪ್ರಯಾಣನೇ ಈಗ ಶುರುವಾಗಿದೆ. ಅದರಿಂದ ನಮ್ಗೆ ಒಳ್ಳೇದಾಗುತ್ತಲ್ಲ ಸ್ವಾಮಿ? ಹೇಳಿ ಸ್ವಾಮಿ, ನಮಗ್ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ? ದೀಪ ಮನೆಗೆ ಬೆಳಕು ಕೊಡಬಹುದು, ಮನೆನ ಸುಡ್ಲೂಬಹುದು. ನೀರು ದಾಹ ತೀರಿಸುತ್ತೆ, ಅದಕ್ಕೆ ವಿಷ ಸೇರಿಸಿದ್ರೆ ಪ್ರಾಣನೇ ತೆಗೆಯುತ್ತೆ. ಗಾಳಿ ಉಸಿರನ್ನ ಕೊಡುತ್ತೆ, ಕಲುಷಿತ ಆದರೆ ಉಸಿರನ್ನೇ ತೆಗೆಯುತ್ತೆ. ನೆಲ ಆಧಾರ ಕೊಡುತ್ತೆ, ಕುಸಿದಾಗ ಅಧಃ ಪಾತಾಳಕ್ಕೂ ಸೇರಿಸುತ್ತೆ. ಆಕಾಶ ಮಳೆನ ಕೊಡುತ್ತೆ, ಅಲ್ಲಿಂದನೇ ಸಿಡ್ಲೂ ಬಡಿಯುತ್ತೆ. ಬೆಂಕಿ, ನೀರು, ಗಾಳಿ, ನೆಲ, ಆಕಾಶ, ಈ ಪಂಚಭೂತನ ನಾವು ಯಾವ ದೃಷ್ಟಿಲಿ ನೋಡ್ತೀವೋ ಆ ಫಲಿತಾಂಶ ಸಿಗುತ್ತೆ. ಸ್ವಾಮಿ, ನೀವ್ ಏನ್ ಹೇಳಕ್ ಹೊರಟಿದ್ದೀರಾ? ಈ ಮನೆಗೆ ಕಾಲಿಡೋ ಅದ್ಭುತ ಪ್ರಮೋದನ ಪ್ರಮಾದನ ಅನ್ನೋದು ಇಲ್ಲಿರೋ ನಿಮ್ಮೆಲ್ಲರ ಕೈಯಲ್ಲೂ ಇದೆ. ನಿಮ್ಮ ತಲೆ ಒಳಗಡೆ ಓಡ್ತಿರೋ ಪ್ರಶ್ನೆಗಳಿಗೆ ಸದ್ಯದಲ್ಲೇ ಉತ್ತರನೂ ಸಿಗುತ್ತೆ ತಾಯಿ. ಆ ಉತ್ತರ ಏನು? ಶಾಪ ವಿಮೋಚನೆನಾ ಅಥವಾ 5ನೇ ತಲೆಮಾರಿನ ಸೊಸೆ ಮರಣನಾ? ಗಂಗಾ, ಎಲ್ಲಿಗೆ ಹೋಗ್ತಿದ್ಯಾ? ಬೆಂಗಳೂರಿಗೆ ಹೋಗ್ತಿದ್ದೀನಿ. ಹುಚ್ಚೇನಾದ್ರೂ ಹಿಡ್ದಿದ್ಯೇನೆ ನಿನ್ಗೆ? ಅಷ್ಟು ದೊಡ್ಡ ಊರಿಗೆ ಅಷ್ಟು ದೂರ ಹೇಗೆ ಹೋಗ್ತೀಯಾ? ನನ್ಗೆ ದಾರಿ ಗೊತ್ತಿಲ್ಲದೆ ಇರ್ಬೋದಮ್ಮ, ಆದ್ರೆ ಗುರಿ ಗೊತ್ತು. ಏನ್ ಗೊತ್ತು ನಿನ್ಗೆ? ಆ ಊರ್ ಹೇಗಿದೆ ಅಂತ ಗೊತ್ತಾ? ಊರಿನ ಜನ ಹೇಗಿದ್ದಾರೆ ಅಂತ ಗೊತ್ತಾ? ಅಲ್ಲಿ ಏನೇನ್ ಅಪಾಯ ಇದೆ ಅಂತನಾದ್ರೂ ಗೊತ್ತಾ? 4 ದಿನದ ಹಿಂದೆ ನಮ್ಮ ಊರಿನ ಪಕ್ಕ ಇರೋ ದೇವಿಪುರಕ್ಕೆ ಹೋಗಿದ್ದಕ್ಕೆ ನಿನಗೇನಾಯ್ತು ಅಂತ ಮರ್ತೋದ್ಯಾ? ಅದನ್ನ ನೆನೆಸ್ಕೊಂಡ್ರೇನೆ ನನ್ನ ಎದೆ ಈಗ್ಲೂ ಓಡ್ಕೊಳತ್ತೆ. ಬೇಡ ಕಣೆ, ಆ ರಾಣಿ ಸಹವಾಸನೇ ಬೇಡ. ನಮಗ್ ಯಾವ ದುಡ್ಡು ಬೇಡ. ನೀನ್ ಎಲ್ಲಿಗೂ ಹೋಗ್ಬೇಡ ಕಣೆ. ನನ್ ಕಣ್ಣು ಮುಂದೆ ಇದ್ರೆ ಸಾಕು. ನಿನ್ ಕಣ್ ಮುಂದೆ ಇದ್ದು ಏನ್ ಮಾಡ್ಲಮ್ಮ ನಾನು? ನೀನು ದಿನ ಸಾವಿಗೆ ಹತ್ರ ಆಗ್ತಿದ್ರೆ ಮೌನವಾಗಿ ನೋಡ್ತಾ ಇರ್ಬೇಕಾ? ಎದೆ ನೋವು ನಿನ್ನೊಳಗೆ ಹಿಂಡ್ತಾ ಇದ್ರೆ, ಉಸಿರಾಡಕ್ಕಾಗ್ದೆ ನಿನ್ ಉಸಿರು ಮೇಲೆ ಕೆಳಗೆ ಆಗ್ತಾ ಇದ್ರೆ, ರಾತ್ರಿ ಹೊತ್ತು ಮತ್ತೆ ಮತ್ತೆ ಬರೋ ನಿನ್
ನನ್ ಕೆಮ್ಮನ್ನ ನನಗೆ ಕೇಳಿಸ್ಬಾರ್ದು ಅಂತ ನಿನ್ ಮಧ್ಯರಾತ್ರಿಲಿ ಮನೆ ಆಚೆ ಹೋಗಿ ಕೆಮ್ತಿದ್ರೆ ಅದನ್ನ ನೋಡ್ತಾ ನಾನು ಸುಮ್ಮನೆ ಅಳ್ತಾ ಇರ್ಲ? ನಾನು ನಿದ್ರೆ ಮಾಡ್ದೆ ಅನ್ಕೊಂಡು ನೀನ್ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ನನ್ನ ಭವಿಷ್ಯ ಏನಾಗುತ್ತೋ ಅಂತ ನನ್ನ ತಲೆ ಸವರಿ ಅಳ್ತಾ ಕೂತಿದ್ರೆ ಅದನ್ನ ಕೇಳ್ಕೊಂಡು ನಾಟಕ ಮಾಡು ಅಂತ್ಯಾ? ನನಗೆ ಗೊತ್ತಿಲ್ಲ ಅಂತ ನೀನ್ ಅಂದ್ಕೊಂತಿದ್ಯಾ ಅಮ್ಮ, ಆದ್ರೆ ನನಗೆಲ್ಲ ಗೊತ್ತು. ಎದೆ ನೋವು ನಿನ್ ದೇಹಕ್ಕೆ ಎಷ್ಟು ನೋವು ಕೊಡ್ತಿದ್ಯೋ ಅದಕ್ಕಿಂತ ಜಾಸ್ತಿ ನೋವು ನನ್ನ ಮನ್ಸಿಗೆ ಕೊಡ್ತಿದೆ. ನನ್ನ ಬಗ್ಗೆ ಭಯಪಟ್ಟು ನಿದ್ರೆ ಇಲ್ದಿರೋ ರಾತ್ರಿನ ನೀನ್ ಹೇಗೆ ಕಳೀತಿದ್ಯೋ, ನಿನ್ ಬಗ್ಗೆ ನೋವು ಪಡ್ತಾ ನಾನು ಹಾಗೆ ಕೂತಿರ್ತೀನಮ್ಮ. ನೀನ್ ನನಗ್ ಬೇಕಮ್ಮ. ನೀನ್ ಇಲ್ದೇ ಇದ್ರೆ ನನಗ್ ಜೀವನ ಇಲ್ಲ, ಭವಿಷ್ಯ ಇಲ್ಲ. ಅಷ್ಟಕ್ಕೂ ನೀನ್ ನನ್ನ ಪಕ್ಕ ಇಲ್ದಿದ್ರೆ ನಂಗೇನು ತೋಚಲ್ಲಮ್ಮ. ಅದಕ್ಕೆ ಅಮ್ಮ ಏನ್ ಮಾಡಿದ್ರು ಸರಿ, ನಿನ್ನ ಉಳಿಸ್ಕೊಂತೀನಿ. ಬೇಡ ಗಂಗಾ, ಬೇಡ. ನನ್ಗೋಸ್ಕರ ನೀನ್ ಕಷ್ಟ ಪಡೋದು ಬೇಡ. ನಿನಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ಕಷ್ಟ ಪಡ್ಬೇಕಮ್ಮ ನಾನು? ನನಗೋಸ್ಕರ ನೀನ್ ಪಟ್ಟಿರೋ ಕಷ್ಟಕ್ಕಿಂತ ನಾನ್ ಪಡೋ ಕಷ್ಟ ಏನ್ ದೊಡ್ಡದಲ್ಲ. ನನ್ ಮಾತ್ ಕೇಳು ಗಂಗಾ, ಅಲ್ಲಿ ಯಾವ ರೀತಿ ಅಪಾಯ ಬರುತ್ತೋ ನಿನಗ್ ಗೊತ್ತಿಲ್ಲ. ಅಪಾಯ ಎಲ್ಲ ಕಡೆ ಇರುತ್ತಮ್ಮ, ಅದಕ್ಕೆ ಎದುರ್ತಾ ಕೂತಿದ್ರೆ ಬದುಕೋಕ್ಕಾಗಲ್ಲ. ನಿನ್ನ ಬದುಸ್ಕೊಳ್ಳೋ ಯಾವ ಒಂದು ಅವಕಾಶ ಕೂಡ ನಾನು ಕಳ್ಕೊಳಕ್ ಇಷ್ಟಪಡಲ್ಲಮ್ಮ. ಬೆಂಗಳೂರಿಗೆ ಹೋಗ್ತೀನಿ, ರಾಣಿ ಹತ್ರ ದುಡ್ಡನ್ನ ವಸೂಲಿ ಮಾಡ್ತೀನಿ, ನಿಂಗೆ ಹೃದಯ ಆಪರೇಷನ್ ಮಾಡಿಸ್ತೀನಿ. ಸಂತೋಷವಾಗಿ ನನ್ನನ್ನು ಹೋಗಕ್ ಬಿಡು. ನನ್ನಿಂದ ಆಗಲ್ಲ ಗಂಗಾ, ನಾನು ಒಪ್ಕೊಳ್ಳಲ್ಲ. ಮತ್ತೆ ನಿನ್ನ ಆಪರೇಷನ್ಗೆ ದುಡ್ಡೆಲ್ಲಿಂದ ಬರುತ್ತೆ? ಎಷ್ಟು ಕೂಲಿ ಕೆಲಸ ಮಾಡಿದ್ರೆ ಲಕ್ಷ ಆಗುತ್ತೆ? ಅದೆಲ್ಲ ನನಗ್ ಗೊತ್ತಿಲ್ಲ ಕಣೆ. ಬದುಕಿರೋ ಅಷ್ಟು ದಿನ ಬದುಕಿರ್ತೀನಿ, ನೀನ್ ಎಲ್ಲಿಗೂ ಹೋಗೋ ಅಗತ್ಯ ಇಲ್ಲ. ಹಾಗಾದ್ರೆ ಸರಿ, ನಿಂಗ್ ಸಾವು ಬಂದಾಗ ಇಬ್ರು ಸೇರಿ ಸತ್ರಾಯ್ತು ಗಂಗಾ. ಅಷ್ಟೇ ಮತ್ತೆ. ಹಾಗನ್ಬೇಡ್ವೆ, ನೀನ್ 100 ಕಾಲ ಬದುಕಿರ್ಬೇಕು ಕಣೆ. ಆ 100 ಕಾಲ ನಿನ್ ಜೊತೆಗೆ ಬದುಕಬೇಕು ಅನ್ಕೊಂಡಿದ್ದೀನಿ. ನನ್ನ ಆಸೆ ತೀರ್ಸೋಳೆ ಆದ್ರೆ ನನ್ನ ಬೆಂಗಳೂರಿಗೆ ಕಳ್ಸು. ಅಮ್ಮ ಕಳ್ಸ್ಕೊಡಮ್ಮ. ಹಾಗಾದ್ರೆ ನಾನು ಬರ್ತೀನಿ ನಿನ್ ಜೊತೆಗೆ. ನಾನೇ ಬರ್ತೀನಿ. ಅದು ಹಂಗಲ್ಲ. ನೀನು ಒಪ್ಕೊಂಡೆ ಅಷ್ಟೇ, ಇನ್ನೇನು ಮಾತಾಡ್ಬೇಡ. 2 ದಿನದಲ್ಲೇ ದುಡ್ಡು ತಗೊಂಡು ವಾಪಸ್ ಬರ್ತೀನಿ. ಹೋಗ್ ಬರ್ಲಾ ನಾನು? ದುಡ್ಡು ಸಿಗ್ಲಿ ಬಿಡ್ಲಿ ಪರವಾಗಿಲ್ಲ, 2 ದಿನಕ್ಕೆ ವಾಪಸ್ ಬಂದ್ಬಿಡ್ಬೇಕು. ಸರಿ ಜೋಪಾನ. 1 ನಿಮಿಷ ಕಣೆ. ಆ ದೇವ್ರು ನಿನ್ ಜೊತೆಗೇ ಇರ್ತಾನೆ. ನಂಗೆ ನಿನ್ನ ಆಶೀರ್ವಾದನೇ ಸಾಕು. ಹೋಗ್ ಬರ್ತೀನಿ.